ನಮಸ್ತೆ. ವಿಭಿನ್ನ ಸಲಹೆಗಳು ಚಾನೆಲ್ಗೆ ಸ್ವಾಗತ. ಇವಾಗಂತೂ ಕಾಯಿಲೆ ತಪ್ಪಿದ್ದಲ್ಲ, ಒಂದಲ್ಲ ಒಂದು ಸಮಸ್ಯೆ ಕಾಡುತ್ತಲೇ ಇರುತ್ತದೆ. ಕೂದಲು ಉದುರುವ ಸಮಸ್ಯೆಯಿಂದ ಹಿಡಿದು ಮೂಳೆಗಳ ಸೆಳೆತದವರೆಗೆ ಒಂದಲ್ಲ ಒಂದು ತೊಂದರೆ ಇದ್ದೇ ಇರುತ್ತದೆ. ಅದರಲ್ಲೂ ಮುಖ್ಯವಾಗಿ ಚರ್ಮದ ತೊಂದರೆ, ದೃಷ್ಟಿ ಕಡಿಮೆ ಆಗುವುದು, ದೇಹದ ತೂಕ ಹೆಚ್ಚಾಗುವುದು, ಕ್ಯಾಲ್ಸಿಯಂ ಕೊರತೆ, ಮಧುಮೇಹ, ಥೈರಾಯ್ಡ್ ಸಮಸ್ಯೆ, ರಕ್ತಹೀನತೆ ಇವೆಲ್ಲ ಕೆಲವು ಮುಖ್ಯ ಸಮಸ್ಯೆಗಳಷ್ಟೇ. ಇನ್ನು ಈ ಬೀಜದ ಸೇವನೆಯಿಂದ 90% ಕಾಯಿಲೆಗಳನ್ನು ಬೇರು ಸಮೇತ ಹೋಗಲಾಡಿಸಬಹುದು. ಈ ಒಂದು ಬೀಜದಿಂದ ಇಷ್ಟೆಲ್ಲ ಸಾಧ್ಯನಾ ಎಂದು ನೀವು ಯೋಚಿಸಬಹುದು. ಖಂಡಿತವಾಗಿಯೂ ಸಾಧ್ಯ. ಹಾಗಿದ್ರೆ ಯಾವುದು ಈ ಬೀಜ ಗೊತ್ತಾ? ಅದೇ ಅಗಸೆ ಬೀಜ. ಇದನ್ನು ಇಂಗ್ಲಿಷ್ನಲ್ಲಿ ಫ್ಲಾಕ್ಸ್ ಸೀಡ್ ಎಂದು ಕರೆಯಲಾಗುತ್ತದೆ. ಅಗಸೆ ಬೀಜದಲ್ಲಿ ಹೇರಳವಾದ ನಾರಿನಾಂಶವಿದೆ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ. ಅಷ್ಟೇ ಅಲ್ಲ, ಅಗಸೆ ಬೀಜದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್, ಆಂಟಿ ವೈರಸ್ ಗುಣವಿದೆ. ಇನ್ನು ಉತ್ತಮ ಆರೋಗ್ಯ ಲಾಭಕ್ಕೆ ಅಗಸೆ ಬೀಜವನ್ನು ಹೇಗೆ ಸೇವಿಸಬೇಕು ಎಂದು ತಿಳಿಯುವ ಮೊದಲು ಅಗಸೆ ಬೀಜದಿಂದ ದೊರೆಯುವ ಆರೋಗ್ಯ ಲಾಭಗಳ ಬಗ್ಗೆ ತಿಳಿಯೋಣ. ತೂಕವನ್ನು ಬೇಗನೆ ಇಳಿಸಿಕೊಳ್ಳಬಹುದು. ಅಗಸೆ ಬೀಜದಲ್ಲಿ ಹೇರಳವಾದ ನಾರಿನಾಂಶವಿದೆ. ಇದು ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ನಡೆಯುವಂತೆ ಮಾಡುತ್ತದೆ. ಅಗಸೆ ಬೀಜದಲ್ಲಿ ಲಿಗ್ನೆನ್ಸ್ ಇದೆ. ಇದು ಆಂಟಿ ಆಕ್ಸಿಡೆಂಟ್ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಈ ಲಿಗ್ನೆನ್ಸ್ ಶರೀರದಲ್ಲಿರುವ ಹಾನಿಕಾರಕ ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಹೋರಾಡುತ್ತದೆ. ಈ ಫ್ರೀ ರ್ಯಾಡಿಕಲ್ಸ್ಗಳು ಚಯಾಪಚಯ ಕ್ರಿಯೆಯನ್ನು ಕಡಿಮೆ ಮಾಡಿ ದೇಹದ ತೂಕವನ್ನು ಹೆಚ್ಚಾಗುವಂತೆ ಮಾಡುತ್ತದೆ. ಇದರಿಂದಾಗಿಯೇ ದೇಹದ ತೂಕ ಹೆಚ್ಚಾಗುವುದು. ಆದರೆ ಅಗಸೆ ಬೀಜ ಹಾನಿಕಾರಕ ಫ್ರೀ ರ್ಯಾಡಿಕಲ್ಸ್ ಅನ್ನು ಹೋಗಲಾಡಿಸಿ ದೇಹದ ತೂಕವನ್ನು ಕಡಿಮೆ ಮಾಡುತ್ತದೆ. ಅಗಸೆ ಬೀಜ ಹಸಿವನ್ನು ಕಡಿಮೆ ಮಾಡುತ್ತದೆ. ಕೂದಲ ಆರೈಕೆಗೆ ಉತ್ತಮ. ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ. ಇದು ಕೂದಲ ಆರೈಕೆಗೆ ಬಹಳ ಉತ್ತಮ. ಇದು ಕೂದಲ ಬುಡಕ್ಕೆ ಬೇಕಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಕೂದಲು ಉದುರುವುದು ನಿಂತು ಕೂದಲು ಬಲಶಾಲಿಯಾಗಿ ಬೆಳೆಯುತ್ತದೆ. ಚರ್ಮದ ಆರೈಕೆಗೆ ಉತ್ತಮ. ಅಗಸೆ ಬೀಜದಲ್ಲಿರುವ ಒಮೆಗಾ 3 ಫ್ಯಾಟಿ ಆಸಿಡ್ ಮುಖದಲ್ಲಿ ಬೇಗನೆ ನೆರಿಗೆ ಮೂಡದಂತೆ ತಡೆಯುತ್ತದೆ. ಮುಖಕ್ಕೆ ಕಾಂತಿಯನ್ನು ಒದಗಿಸುತ್ತದೆ. ಚರ್ಮದ ಕ್ಯಾನ್ಸರ್ ಆಗದಂತೆ ತಡೆಯುತ್ತದೆ. ಉಗುರುಗಳಿಗೆ ಉತ್ತಮ. ಕೆಲವರ ಉಗುರು ಪೋಷಕಾಂಶಗಳ ಕೊರತೆಯಿಂದ ತುಂಡಾಗುತ್ತದೆ. ಈ ಸಮಸ್ಯೆ ಇರುವವರು ಅಗಸೆ ಬೀಜವನ್ನು ಸೇವಿಸುವುದು ಉತ್ತಮ. ಇದರಿಂದ ಉಗುರುಗಳಿಗೆ ಉತ್ತಮ ಪೋಷಣೆ ದೊರೆಯುತ್ತದೆ. ಉಗುರುಗಳು ತುಂಡಾಗುವುದಿಲ್ಲ. ಇರ್ರೆಗ್ಯುಲರ್ ಪಿರಿಯಡ್ ಸಮಸ್ಯೆಗೆ ಉತ್ತಮ. ಕೆಲವರಿಗೆ ಪಿರಿಯಡ್ ಸರಿಯಾದ ಸಮಯಕ್ಕೆ ಆಗುವುದಿಲ್ಲ ಹಾಗೂ ಪಿರಿಯಡ್ ಸಮಯದಲ್ಲಿ ವಿಪರೀತ ಹೊಟ್ಟೆ ನೋವು ಇರುತ್ತದೆ. ಅಂಥವರು ಅಗಸೆ ಬೀಜದ ಸೇವನೆ ಪ್ರತಿದಿನ ಮಾಡಿದರೆ ಸಮಸ್ಯೆಗೆ ಪರಿಹಾರ ದೊರೆಯುತ್ತದೆ. ಮಹಿಳೆಯರಲ್ಲಿ ಕಾಡುವ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನು ಸರಿಪಡಿಸುತ್ತದೆ. ಇನ್ನು ಇದರ ಸೇವನೆಯಿಂದ ಗಾಯಗಳು ಬೇಗನೆ ಒಣಗುತ್ತದೆ. ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಉತ್ತಮಗೊಳಿಸುತ್ತದೆ. ಕಣ್ಣಿನ ದೃಷ್ಟಿಯನ್ನು ಸುಧಾರಿಸುತ್ತದೆ. ರಕ್ತಹೀನತೆಯ ಸಮಸ್ಯೆಯನ್ನು ಹೋಗಲಾಡಿಸುತ್ತದೆ. ಹೃದಯದ ಆರೋಗ್ಯಕ್ಕೆ ಉತ್ತಮ. ಇದು ಹೃದಯನಾಳದಲ್ಲಿ ಜಮೆಯಾದ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಹೋಗಲಾಡಿಸುತ್ತದೆ. ಇದರಿಂದ ಹೃದಯಾಘಾತದ ಸಂಭವ ಕಡಿಮೆಯಾಗುತ್ತದೆ. ಅಧಿಕ ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಟೈಪ್ 1 ಹಾಗೂ ಟೈಪ್ 2 ಡಯಾಬಿಟಿಸ್ಗೆ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಸೊಂಟ ನೋವು, ಮೂಳೆಗಳ ಸೆಳೆತ, ಸಂಧಿವಾತದಂತಹ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಒಳ್ಳೆಯದು. ಇದನ್ನು ಸೇವಿಸುವುದರಿಂದ ಈ ಸಮಸ್ಯೆಯಿಂದ ಪರಿಹಾರ ದೊರೆಯುತ್ತದೆ. ಹಾಗೂ ಅಗಸೆ ಬೀಜ ಮೂಳೆಗಳಿಗೆ ಶಕ್ತಿಯನ್ನು ಒದಗಿಸುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕಿಡ್ನಿಯ ತೊಂದರೆಯನ್ನು ನಿವಾರಿಸುತ್ತದೆ. ಅಸ್ತಮ ಮತ್ತು ಉಸಿರಾಟದ ತೊಂದರೆ ಇರುವವರಿಗೆ ಅಗಸೆ ಬೀಜ ಬಹಳ ಒಳ್ಳೆಯದು. ಇದರ ಸೇವನೆಯಿಂದ ಒಳ್ಳೆಯ ಪರಿಹಾರ ದೊರೆಯುತ್ತದೆ. ಥೈರಾಯ್ಡ್ ಸಮಸ್ಯೆಯನ್ನು ಸರಿಪಡಿಸುವ ಶಕ್ತಿ ಅಗಸೆ ಬೀಜಗಳಿಗಿವೆ. ಇದೇ ಕಾರಣಕ್ಕೆ ಅಗಸೆ ಬೀಜಗಳನ್ನು ಸೂಪರ್ ಫುಡ್ ಎಂದು ಕರೆಯಲಾಗುವುದು. ಆದ್ದರಿಂದಲೇ ಅಗಸೆ ಬೀಜವನ್ನು ಪ್ರತಿನಿತ್ಯ ಸೇವನೆ ಮಾಡಿದರೆ ರೋಗಗಳು ನಿಮ್ಮ ಹತ್ತಿರವೂ ಸುಳಿಯುವುದಿಲ್ಲ. ಹಾಗಿದ್ರೆ ಉತ್ತಮ ಆರೋಗ್ಯ ಲಾಭಕ್ಕೆ ಅಗಸೆ ಬೀಜವನ್ನು ಹೇಗೆ ಸೇವಿಸಬೇಕು? ಅಗಸೆ ಬೀಜವನ್ನು ಪುಡಿ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಡಿ. ಪ್ರತಿದಿನ ಮಲಗುವ ಮೊದಲು 1 ಚಮಚ ಅಗಸೆ ಬೀಜದ ಪುಡಿಯನ್ನು 1 ಲೋಟ ನೀರಿಗೆ ಹಾಕಿ ಹಾಗೆ ಬಿಡಿ. ಬೆಳಗ್ಗೆ ಎದ್ದು ಸ್ವಲ್ಪ ಬಿಸಿ ಮಾಡಿ. ಕುದಿಸಬಾರದು, ಬರೀ ಉಗುರು ಬೆಚ್ಚಗೆ ಮಾಡಿಕೊಂಡರೆ ಸಾಕು. ಇದನ್ನು ಖಾಲಿ ಹೊಟ್ಟೆಗೆ ಕುಡಿಯಿರಿ. ಅಥವಾ 1 ಚಮಚ ಅಗಸೆ ಬೀಜದ ಪುಡಿಯನ್ನು ಚಪಾತಿ ಹಿಟ್ಟಿಗೆ ಬೆರೆಸಿ ಚಪಾತಿಯನ್ನು ತಯಾರಿಸಿ ಸೇವಿಸಬಹುದು. ಅಥವಾ 1 ಚಮಚ ಅಗಸೆ ಬೀಜದ ಪುಡಿಯನ್ನು 1 ಲೋಟ ಉಗುರು ಬೆಚ್ಚಗಿನ ನೀರಿಗೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯಬಹುದು. ಅಥವಾ ಜ್ಯೂಸ್ ಜೊತೆಯೂ ಬೆರೆಸಿ ಕುಡಿಯಬಹುದು. ಇನ್ನು ಒಬ್ಬ ವ್ಯಕ್ತಿ ದಿನದಲ್ಲಿ 20 ಗ್ರಾಂನಷ್ಟು ಅಗಸೆ ಬೀಜದ ಸೇವನೆಯನ್ನು ಮಾಡಬೇಕು. ಅದಕ್ಕಿಂತ ಹೆಚ್ಚಿನ ಸೇವನೆ ಬೇಡ. ಇನ್ನು ನೀವು ಅಗಸೆ ಬೀಜವನ್ನು ಸೇವಿಸುತ್ತಿದ್ದರೆ ಚೆನ್ನಾಗಿ ನೀರು ಕುಡಿಯಲು ಮರೆಯದಿರಿ. ಈ ಅಗಸೆ ಬೀಜ ಎಲ್ಲಾ ದಿನಸಿ ಅಂಗಡಿಗಳಲ್ಲೂ ಕಡಿಮೆ ಬೆಲೆಗೆ ಸುಲಭವಾಗಿ ದೊರೆಯುತ್ತದೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.